ಮರಳಿ ಮನಸ್ಸಾಗಿದೆ ನನ್ನ ಸಿನಿ ಪಯಣದ ಮೊದಲ ಚಿತ್ರ. ನಮ್ಮ ಟೀಮ್ ಎಲ್ಲ ಹೇಳ್ದಂಗೆ ಒಂದು ಪ್ರಾಮಾಣಿಕ ಪ್ರಯತ್ನ. ಯಾಕಂದ್ರೆ 3 ವರ್ಷ ತಗೊಂತು. ಆ 3 ವರ್ಷ ಅದು ಅಷ್ಟು ಸುಲಭದ ಹಾದಿ ಆಗಿರ್ಲಿಲ್ಲ. ಒಂದು ಮೂವಿ 3 ವರ್ಷ ತಗೊಂಡಂದಾಗ ನೀವು ಗೆಸ್ ಮಾಡ್ಬೋದು ಏನೆಲ್ಲ ಚಾಲೆಂಜಸ್ ಇರುತ್ತೆ. ಅದು ಹೊಸ ತಂಡ ಬಂದಾಗ ಆ ತಂಡದಲ್ಲಿ ಆ ಚಾಲೆಂಜಸ್ ಅನ್ನೆಲ್ಲ ಮೀರಿದ್ದು ನಮ್ಮಲ್ಲಿದ್ದು ಒಂದು ಫ್ಯಾಷನ್ನು ಹಾಗೂ ನಮ್ಮಲ್ಲಿರೋ ಒಂದು ವಿಷನ್ನು. ಸೊ ಅದೆಲ್ಲ ಇವತ್ತು ಆ ತೆರೆ ಮೇಲೆ ಅದು ಬಂದಿದೆ. ಯಾಕಂದ್ರೆ ಇವತ್ತು ಒಂದು 8 ಪ್ರೀಮಿಯರ್ ಶೋ ಮಾಡಿದ್ವಿ. ಎಲ್ಲ ಕಡೆ ಆಸಮ್ ರೆಸ್ಪಾನ್ಸ್ ಇದೆ. ಸೊ ಆ ರೆಸ್ಪಾನ್ಸ್ ನಮಗೆ ಏನು ಕಾನ್ಫಿಡೆನ್ಸ್ ಕೊಡ್ತು ಅಂದರೆ, ಅಟ್ಲೀಸ್ಟ್ ನಾವು ಯಾಕಂದ್ರೆ ಇವತ್ತು ನಮ್ಮ ಕರ್ನಾಟಕ ಸಿನಿಮಾ ಇಂಡಸ್ಟ್ರಿ ತುಂಬ ದಿಗ್ಗಜರು ನೋಡಿದ ಇಂಡಸ್ಟ್ರಿ. ಯಾಕಂದ್ರೆ ಇಲ್ಲಿ ನಾವು ಈಗ ಅಂಬೆಕಾಲಿಟ್ಟು ಬರ್ತಾ ಇದ್ದೀವಿ. ನಮ್ಮಿಂದ ಯಾವುದು ಅಭಾಸಗಳಾಗಬಾರ್ದು. ಅವ್ರು ಹಾಕೊಟ್ಟಿರೋ ದಾರಿಯಲ್ಲಿ ನಾವು ನಡೆದಿದ್ರು ಪರವಾಗಿಲ್ಲ, ಬಟ್ ಅಲ್ಲಿ ಬಂದು ನಾವು ತಪ್ಪು ಮಾಡಬಾರ್ದು. ಯಾಕಂದ್ರೆ ಒಂದು ತಪ್ಪು ಸಂದೇಶ ಕೊಡೋ ಚಿತ್ರಗಳು ಮಾಡಿ ಸಿನಿಮಾ ರಂಗಕ್ಕೆ ಬರಬಾರ್ದು. ಬಿಕಾಸ್ ನಾನು ಬೇಸಿಕಲಿ ಇಂಜಿನಿಯರು. ಸೊ ನಾನು ಒಬ್ಬ ಆಡಿಯನ್ಸ್. ಒಂದು ಸಿನಿಮಾಕ್ಕೆ ದುಡ್ಡು ಕೊಟ್ಟು ಹೋದಾಗ ಇಲ್ಲಿ ಯಾರೋ ಕೇಳ್ತಾ ಇದ್ರು, ಸರ್ 400 ರೂಪಾಯಿ ಯಾವ ಬೇಸಿಸ್ ಮೇಲೆ ಇಟ್ರಿ ಅಂತ. ಅಂದ್ರೆ ಒಂದು ದುಡ್ಡಿಗೆ ಇವತ್ತು ವ್ಯಾಲ್ಯೂ ಇದೆ. ಅಷ್ಟು ಕೊಟ್ಟು ಅವನು ಹೋಗಿ ಸಿನಿಮಾ ನೋಡ್ತಾನೆ ಅಂದಾಗ ಅವನಿಗೆ ಏನೋ ಒಂದು ಫುಲ್ ಎಂಟರ್ಟೈನ್ಮೆಂಟ್ ಇರ್ಬೇಕು. ಯಾಕಂದ್ರೆ ಇದರ ಅವ್ನು ಯಾವುದೋ ಮೂಡಲ್ಲಿ ಸಿನಿಮಾ ನೋಡೋಕೆ ಹೋಗಿರ್ತಾನೆ. ಅವನಿಗೆ ಇದರ ಒಂದು ಮೆಸೇಜ್ ಅವನಿಗೆ ಇಷ್ಟ ಆಗಬೇಕು, ಇಲ್ಲ ಸಿನಿಮಾ ಅವನಿಗೆ ಕನೆಕ್ಟ್ ಆಗಬೇಕು. ಇಲ್ಲ ನಾವು ಯಾಕೆ ಥಿಯೇಟ್ರಿಗೆ ದುಡ್ಡು ಕೊಟ್ಟು ಹೋಗ್ತಾನಲ್ವಾ. ಸೊ ಇವತ್ತು ಥಿಯೇಟ್ರ್ಗಳಿಗೆ ಜನ ಬರೋದೇ ತುಂಬಾ ಚಾಲೆಂಜಿಂಗ್ ಇದೆ. ಅದು ನಮ್ಮಂತ ಹೊಸಬ್ರು ಸಿನಿಮಾನ ಹೇಗೆ ಅವ್ರು ಬಂದು ನೋಡ್ತಾರೆ ಅಂದಾಗ ವಿ ಮಸ್ಟ್ ಹ್ಯಾವ್ ಸಮ್ ಕಂಟೆಂಟ್ ಇನ್ ದ ಮೂವಿ. ಒಂದು ಒಳ್ಳೆ ಸ್ಟೋರಿ ಲೈನ್ ಬೇಕಾಗತ್ತೆ. ಸೊ ಆ ಸ್ಟೋರಿ ಲೈನ್ನ ಇಟ್ಕೊಂಡು ನಾನೊಂದು ಕತೆ ಹೆಣ್ದಾಗ ನನಗೆ ಬೆನ್ನೆಲುಬಾಗಿ ನಿಂತಿದ್ದು ನನ್ನ ತಂಡ, ನವೀನು, ಆಶಿತ್, ವಿಜಯ್, ಸಂಜಯ್ ಹಾಗೂ ತಲಗಿ ಮಲ್ಲಿಕಾರ್ಜುನ್ ಸರ್. ಬಟ್ ಇದಕ್ಕೆ ನನಗೆ ತುಂಬ ಹೃದಯದಿಂದ ನನ್ನೊಟ್ಟಿಗೆ ಇವತ್ತು ತನಕ ಈ ಕ್ಷಣ ತನಕ ನಿಂತಿರೋದು 2 ಮೇನ್ ಪಿಲ್ಲರ್ಸ್. ಒಂದು ನನ್ನ ವಿನು ಮನಸ್ಸು, ತುಂಬ ಅದ್ಭುತ ವ್ಯಕ್ತಿ. ನನ್ನ ಸಿನಿಮಾ ಜನ್ಮದಲ್ಲಿ ನೋಡಿದ್ದು. ಈಸ್ ಅ ಮ್ಯಾಜಿಷಿಯನ್ ರಿಯಲಿ. ನೀವು ಸಿನಿಮಾ ಥಿಯೇಟ್ರಲ್ಲಿ 12ನೇ ತಾರೀಕು ಬಂದಾಗ ನೋಡಿ ಅವ್ರು ಏನು ಮ್ಯಾಜಿಕ್ ಮಾಡ್ಯಾರಂತ ಗೊತ್ತಾಗುತ್ತೆ. ಯಾಕಂದ್ರೆ ಒಂದು ಎಮೋಷನಲ್ ಜರ್ನಿ ಏನು ಸ್ಟೋರಿ ಇದೆ ಅದನ್ನ ಜೀವಂತವಾಗಿ ಇಡ್ಬೇಕಂದ್ರೆ ಅದೇ ಮ್ಯೂಸಿಕ್, ಅದೇ BGM ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಅದು ಆ ಕೆಲಸ ಎಷ್ಟು ಅದ್ಭುತವಾಗಿ ಮಾಡ್ಯಾರೆ ಅಂದ್ರೆ ನಾನೇ ಅದಕ್ಕೆ ಬಿಗ್ಗೆಸ್ಟ್ ಫ್ಯಾನ್. ನೆಕ್ಸ್ಟ್ ನಮ್ಮ ಹಾಲೇಶ್. ಯಾಕಂದ್ರೆ ಒಂದು ಸಂಗೀತಮಯ ಚಿತ್ರ ಮಾಡಬೇಕಾದ್ರೆ ಆ ತೋರಿಸೋ ರೀತಿನೂ ಒಂದು ವಿಭಿನ್ನವಾಗಿರ್ಬೇಕು. ಯಾಕಂದ್ರೆ ನಾವು ಲೊಕೇಶನ್ ಸರ್ಚ್ ಅಂತಾನೆ ಒಂದು 15 ದಿನ ಟ್ರಿಪ್ ಮಾಡಿದ್ವಿ. ಸೊ ಹಾಲೇಶ್ ಅವ್ರು ಹೇಳಿದ್ರು ಒಂದು 35 to 40 days ಶೂಟ್ ಮಾಡಿದ್ವಿ ಅಂತ. ಬಟ್ ಆ ಒಂದು 35 to 40 days ಶೂಟು ಯುನಿಕ್ ಲೊಕೇಶನ್ಸ್ಗಳನ್ನ ಆಯ್ಕೆ ಮಾಡಿ, ಆಮೇಲೆ ಇವರಿಬ್ರು ಟೆಕ್ನಿಷಿಯನ್ ನಾನು ಒಂದು ಹಾಟ್ಲಿ ಹೇಳಕ್ ಇಷ್ಟಪಡ್ತೀನಿ, ತುಂಬಾ ಫಾಸ್ಟ್ ಇದ್ದಾರೆ. ಅಂದ್ರೆ ನಮ್ಮ ಇಂಡಸ್ಟ್ರಿಗೆ ಇವತ್ತು ಈ ತರ ಟೆಕ್ನಿಷಿಯನ್ಸ್ ಬೇಕು. ಯಾಕಂದ್ರೆ ನಾವೇ ಒಂದು ಸ್ಪೀಡ್ ಅಂದ್ರೆ ನಮ್ಗಿಂತ 100 ಸ್ಪೀಡ್ ಫಾಸ್ಟ್ ಅಲ್ಲಿ ಇದ್ದಾರೆ ಅವರೆಲ್ಲ. ಹಾಲೇಶ್, ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಜಗದೀಶ್ ಸರ್ ಇರ್ಬೋದು, ಸಂಗೀತ ಮೇಡಮ್, ಹಾಗೆ ನಮ್ಮ ಸ್ವಾತಿ ಮೇಡಮ್, ಹೀಗೆ ಹಲವಾರು ನಟರು ನಮಗೆ ಸಪೋರ್ಟ್ ಆಗಿ ನಿಂತು ಈ ಮೊದಲ ನಿರ್ದೇಶನಕ್ಕೆ ಸಾಥ್ ಕೊಟ್ಟಿದ್ದಾರೆ. ಇವರೆಲ್ಲರ ನಂತರ ನಮ್ಮ ಹೀರೋ ಅರ್ಜುನ್ ವೇದಾಂತ್ 3 ವರ್ಷ ನನ್ನೊಟ್ಟಿಗೆ ನಿಂತಿದ್ದಾನೆ. ಪಾಪ ಅವ್ನು ಎಷ್ಟೇ ಬ್ಯುಸಿ ಶೆಡ್ಯೂಲ್ ಇದ್ರು, ಅವ್ನು ತೆಲುಗು ಮಾಡ್ತಾ ಇದ್ದ, ತಮಿಳ್ ಮಾಡ್ತಾ ಇದ್ದ. ಬಟ್ ಏನೇ ಇದ್ರು ಅವನಿಗೆ ಕತೆ ಮೇಲೆ ಇದ್ದಿದ್ದ ನಂಬಿಕೆ. ಒಂದೇ ಒಂದು ದಿನ ನನಗೆ ಸರ್ ಡೇಟ್ ಇಲ್ಲ ಅಂತಾಗ್ಲಿ ಅಥವಾ ವರ್ಕ್ಶಾಪಿಗೆ ಬರಲ್ಲ ಅಂತಾಗ್ಲಿ. ಸೊ ಥ್ಯಾಂಕ್ ಯು ಅರ್ಜುನ್. ನಿನ್ನ ಆ ಕಮಿಟ್ಮೆಂಟ್ ಭಗವಂತ ನಿನ್ನ ಅದಕ್ಕೆ ನಿನ್ನ ರಿವಾರ್ಡ್ಸ್ ಸಿಕ್ಕೇ ಸಿಗತ್ತೆ ಅಂತ ನನ್ನ ಮನಸಾರಾಗಿ ಹೇಳ್ತಾ ಇದೀನಿ. ನೆಕ್ಸ್ಟ್ ಸ್ಮೃತಿ. ಸೊ ಅವಳು ನಿಜವಾಗ್ಲೂ ಆ ಮೂವಿ ನೋಡಿ ಆಡಿಯನ್ಸ್ ಹೇಳಿದಾಗ ನಂಗೆ ಅನಿಸ್ತು ನಾನು ಗೆದ್ದೆ ಅಂತ. ಯಾಕಂದ್ರೆ ಅವಳು ಡೆಬ್ಯೂ ಆಗಿ ತಗೊಂಡಾಗ ಎಷ್ಟೋ ಜನ ಹೇಳಿದ್ರು ಅವಳು ಈ ಪಾತ್ರ ನಿಭಾಯಿಸಬಲ್ಲಾಳ. ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಇರೋರು ಮಾತ್ರ ಮಾಡಕ್ ಸಾಧ್ಯ. ಅದೊಂದು ತುಂಬಾ ಹೆವಿ ಇದೆ ಆ ಕ್ಯಾರೆಕ್ಟರ್ ಅಂತ ಹೇಳಿ. ಬಟ್ ಆ ಹುಡುಗಿ ನನ್ನ ಆ ಒಂದು ನಂಬಿಕೆನ ಉಳಿಸಿದ್ಲು. ಇವತ್ತು ಆಡಿಯನ್ಸ್ ಎಲ್ಲ ಕನೆಕ್ಟ್ ಆಗಿ ಒಂದು ಒಳ್ಳೆ ಮಾತುಗಳು ಆಡ್ತಾ ಇದ್ದಂದಾಗ ನನಗೆ ತುಂಬಾ ಖುಷಿ ಆಗುತ್ತೆ. ಸ್ಮೃತಿ, ಆಲ್ ದ ಬೆಸ್ಟ್. ನಿನ್ನ ಸಿನಿ ಜರ್ನಿ ತುಂಬಾ ಚೆನ್ನಾಗಿರ್ಲಿ. ಹಾಗೆ ನಮ್ಮ ನಿರೀಕ್ಷಾ ಶೆಟ್ಟಿ, ಆಲ್ರೆಡಿ ಪ್ರೂವ್ಡ್ ಆಕ್ಟ್ರೆಸ್ ಇನ್ ತುಳು ಇಂಡಸ್ಟ್ರಿ. ಸೊ ಅವಳು ನನ್ನ ಮೂವಿಗೆ ಒಳ್ಳೆ ನೀವು ನೋಡಿರ್ಬೋದು ಅವಳ ಸಾಂಗ್ಸ್, ಬ್ಯೂಟಿಫುಲ್ ಸಾಂಗ್ಸ್. ಯು ಆರ್ ಲುಕಿಂಗ್ ಗಾರ್ಜಿಯಸ್ ಆನ್ ಮೂವಿ ಎಲ್ಲ ಸಾಂಗ್ಸ್ ಅಲ್ಲೂ. ಹಾಗೂ ನಿಮ್ಮೆಲ್ಲರ ಸಪೋರ್ಟಿಗೂ ಥ್ಯಾಂಕ್ಸ್ ಹೇಳ್ತಾ ಮತ್ತೆ ನಾನು ಇಂಡಸ್ಟ್ರಿ ಕೇಳ್ಕೊಳ್ತೀನಿ. 12ನೇ ತಾರೀಕು ಇದೇ ಫೆಬ್ರವರಿ ನಾವು ಬರ್ತಾ ಇದೀವಿ ನಿಮ್ಮ ಮುಂದೆ. ನನ್ನ ಚೊಚ್ಚಲ ನಿರ್ದೇಶನ. ಏನೇ ಸಣ್ಣ ಪುಟ್ಟ ತಪ್ಪುಗಳಿದ್ರು ಕ್ಷಮೆ ಇರಲಿ. ಬಟ್ ಅದ್ಭುತವಾದ ಒಂದು ಕಥೆನ ತಗೊಂಡು ಬರ್ತಾ ಇದ್ದೀವಿ. ಸೊ ನಿಮ್ಮೆಲ್ಲರ ಸಹಕಾರ ಬೇಕು. ಯಾಕಂದ್ರೆ ಇದು ನನ್ನ ಸಿನಿಮಾ ಜರ್ನಿಗೆ ನಾಂದಿ ಹಾಕಿರುವ ಚಿತ್ರ. ಸೊ ನಿಮ್ಮೆಲ್ಲ ಸಪೋರ್ಟ್ ಇರುತ್ತೆ ಅಂತ ಭಾವಿಸ್ತಾ ನಾನು 1-2 ಮಾತು ಮುಗಿಸ್ತೀನಿ. ನಿಮ್ಮ ಬೆಂಬಲ ಪ್ರೀತಿ ಸದಾ ನನ್ನ ಮೇಲೆ ಇರಲಿ, ನನ್ನ ತಂಡದ ಮೇಲೆ ಇರಲಿ. ಥ್ಯಾಂಕ್ ಯು ಸರ್. ಸರೋಗೇಸಿ ಒಂದು ಎಲಿಮೆಂಟ್ ಟಚ್ ಮಾಡಿದ್ದೀವಿ. ಬಟ್ ಅದು ಏನು ಅನ್ನೋದು ಸರ್ ನೀವು ಚಿತ್ರದಲ್ಲೇ ನೋಡ್ಬೇಕು. ಯಾಕಂದ್ರೆ ಆ ಎಲಿಮೆಂಟ್ ಕನ್ನಡ ಇಂಡಸ್ಟ್ರಿ, ಯಾಕಂದ್ರೆ ನಾನು ಬೇಸ್ಡ್ ಆನ್ 1000 ಆಡಿಯನ್ಸ್ ಏನು ನೋಡಿದಾರೆ 1000+ ಅವ್ರ ಫೀಡ್ಬ್ಯಾಕ್ ಮೇಲೆ ಹೇಳ್ತಾ ಇರೋದು.
ಸೊ ಈ ಲೈನ್ ನಾನು ಏನು ಟಚ್ ಮಾಡಿದ್ದೀನಿ ಸರೋಗೆಸಿಲಿ, ಇವನ್ ಕನ್ನಡ ಇಂಡಸ್ಟ್ರಿ ಆಗ್ಬೋದು ಅಥವಾ ನಮ್ಮ ಭಾರತೀಯ ಚಿತ್ರರಂಗದಲ್ಲಿ ಫುಲ್ ಡೆಪ್ತ್ ಆಗಿ ಯಾರು ಟಚ್ ಮಾಡಿಲ್ಲ. ಅಂದ್ರೆ ಸರೋಗೆಸಿಯಿಂದ ಬೇರೆ ಒಂದು ಎಲಿಮೆಂಟ್ ತಗೊಂಡು ನಾನು ಮಾಡಿದ್ದೀನಿ. ಅಲ್ಲಲ್ಲ, ಸರೋಗೆಸಿ ನೀವು ಯು ಗೆಟ್ 100 ಆಫ್ ಮೂವೀಸ್ ಸರೋಗೆಸಿ. ಬಟ್ ಅದೇ ಎಸ್ ಸರ್, ನಾನು ನೋಡಿದ್ದೀನಿ ಸರೋಗೆಸಿ ಕನ್ನಡದಲ್ಲೂ ಒಂದು ಮೂವಿನೂ ಇದೆ. ಬಟ್ ನಾನು ಹೇಳ್ತಾ ಇರೋದು ನಾವು ತಗೊಂಡಿರೋ ಎಲಿಮೆಂಟ್ ಬೇರೆ. ಸರೋಗೆಸಿ ಈಗ ವೈಡ್ ಆಗಿ ತಗೊಂಡ್ರೆ ಸರೋಗೆಸಿ ಅಂತ ಒಂದು ವರ್ಡ್ ಹೇಳ್ತೀವಿ, ಬಟ್ ಅದರಲ್ಲಿರೋ ಒಂದು ಏನೋ ಒಂದು ತಗೊಂಡು ನಾನು ಈ ಚಿತ್ರಕ್ಕೆ ಬ್ಲೆಂಡ್ ಮಾಡಿದ್ದೀನಿ. ಹೋಪ್ಫುಲಿ ನೀವು ಅದು ಮೂವಿ ನೋಡಿದಾಗ ನೀವು ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅಂತ ಹೇಳ್ತೀನಿ. ಏನ್ ಸರ್? ಅದೇ ಹೇಳಿದ್ನಲ್ಲ ಸರ್, ಇಬ್ರು ಹೀರೋಯಿನ್ ನೋಡಿದ್ದೀರಾ. ಸೊ ಅಲ್ಲಿ ಫೀಲಿಂಗ್ ನೆವರ್ ಎಂಡ್ಸ್ ಅಂತ ಇದೆ. ಬಟ್ ಇಟ್ಸ್ ನಾಟ್ ಎ ಲವ್ ಸ್ಟೋರಿ ಸರ್, ಬಟ್ ಯು ಫಾಲ್ ಇನ್ ಲವ್ ಅಂತ ನಾನು ಡೇ ಒನ್ ಇಂದ ಹೇಳ್ಕೊಂಡ್ ಬಂದಿದ್ದೀನಿ. ಇಟ್ಸ್ ನಾಟ್ ಲೈಕ್ ಏನೋ ರೆಗ್ಯುಲರ್ ಲವ್ ಸ್ಟೋರಿ ಪ್ಯಾಟರ್ನ್, ಏನೋ ಟ್ರಯಾಂಗಲ್ ಲವ್ ಸ್ಟೋರಿ ಆ ಥರ ಏನೂ ಇಲ್ಲ ಸರ್. ಇದು ಒಂದು ಕಂಟೆಂಟ್ ಸಿನಿಮಾ ಸರ್, ಧೈರ್ಯವಾಗಿ ಹೇಳ್ತೀನಿ. ಇದು ಒಂದು ಕಂಟೆಂಟ್ ಸಿನಿಮಾ. ಕಂಟೆಂಟನ್ನ ಲವ್ ಸ್ಟೋರಿ ಒಟ್ಟಿಗೆ ಬೆರೆಸಿದೀವಿ, ಅಂದ್ರೆ ಒಂದು ಫ್ಲೋ ಅಲ್ಲಿ ಜರ್ನಿಯಲ್ಲಿ ಹೋಗಿದೆ. ಬಟ್ ಎಲ್ಲೂ ನಿಮಗೆ ಇದು ನಾರ್ಮಲ್ ಪ್ಯಾಟರ್ನ್ ಲವ್ ಸ್ಟೋರಿ ಅಂತ ಅನ್ಸಲ್ಲ ಸರ್. 2 ಗಂಟೆ 23 ನಿಮಿಷ ಡ್ಯೂರೇಷನ್ ಇದೆ ಸರ್.